ಡ್ಯಾನ್ಸ್ ಮಾಡು. हाथ हलो घोड़े गिड़े सब है करते नहीं करते ಬನ್ನಿ ಬನ್ನಿ ಫಾಸ್ಟ್ 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 ಬನ್ನಿ ಬರ್ತಾ ಇರಿ सर पास में डालो फोन पे करना ಕುಶಾಲ್ ನಿಂತಲ್ಲ ಇಂಟರ್ನೆಟ್ ಇನ್ನ ಕಂಪ್ಲೀಟ್ ಮಾಡಿದ್ರೆ ವಾಟರ್ ಬಿಡ್ತಾ ಇದ್ದಾನೆ ಹೀಗೆ ಮೇಲೆ ಮುಂದೆ ತೋರಿಸು ಹಂಗೆ
ಇಲ್ಲಿಂದ ಹೋಗು. ಯಾವರು? ವಿಜಯಪುರ ಸರ್. ಚಪ್ಪಲಿ ಎಲ್ಲ ಬಿಡಿ, ಚಪ್ಪಲಿಗಳು ಬಿಟ್ಟು ಹೋಗಿ. ಇಂಜಿನಿಯರ್ಗಳನ್ನೆಲ್ಲ ಕರ್ಕೊಂಡು ಇಲ್ಲೇ ನಿಂತ್ಕೊಳ್ಳಿ, ಇಲ್ಲೇ ಬಾ, ಇಲ್ಲೇ ನಿಂತ್ಕೊಳ್ಳಿ, ಸೈಡಾಗಿ ಬನ್ನಿ. ಮುಂದಿನ ಇಂದ ತೋರಿಸ್ಬೇಡ ಅನ್ಬಿಡಿ ಮೇಡಮ್. ಯಾರ್ಯಾರು ಕಾಣಿಸಲ್ಲ ಅವ್ರ ಮುಂದೆನ ತೋರಿಸಿದ. ಇಲ್ಲ ಇವನೇನಾ? पड़ता मेमोरी नहीं आता, मेरी बेटी बोलते मेमोरी आता, पढ़ा membership of the Institute of Civil Engineer London are following ship from the India Institute of Science Bangalore. ಸೊ ಅವರು ತುಂಬ ಅಚೀವ್ಮೆಂಟ್ ಮಾಡಿದ್ದಾರೆ. ಈ ಒಂದು ಸಣ್ಣ ಪುಟ್ಟ ಒಂದು ಹಳ್ಳಿ ಕಾಲದಲ್ಲಿರುವಂತಹ ಸ್ಟ್ಯಾಚು ಹೊರಗಡೆ ಇದೆ. ಫೋಟೋಸ್ ನೋಡಿದ್ದೀರಾ ಎಲ್ಲರೂ? ಯಾವ ಥರ ಫ್ರೇಮ್ ಇದೆ ಅಂತ, ಯಾವ ಥರ ಹಳ್ಳಿ ಇತ್ತಂತ, ಇಂಥ ಒಂದು ಸ್ಥಳದಿಂದ ಓಯ್ ಅಲ್ಲಿ ಮ್ಯಾಮ್ ಏನೋ ಹೇಳ್ತಾ ಇದಾರೆ, ಹೋಗು. ಅವ್ರು ಯಾವ ಥರ ಒಂದು ಹೌದೆಯನ್ನು ಯಾವ ಥರ ಪದವಿನ ಪಡ್ಕೊಬೇಕಂದ್ರೆ ಸಾಮಾನ್ಯವಾದಂಥ ಕೆಲಸ ಅಲ್ಲ. ಅವ್ರು ತುಂಬ ಕಷ್ಟಪಟ್ಟು ಅಷ್ಟು ಭಾರತ ರತ್ನ ಅವರು ಒಂದು ಬಿರುದನ್ನು ಪಡ್ಕೊಳ್ಳುವಂಥ ಒಂದು ದೊಡ್ಡ ವ್ಯಕ್ತಿಯಾಗಿದ್ದಾರೆ. ಅವ್ರನ್ನ ನೋಡೋಕ್ಕೆ ದೇಶ ದೇಶದಿಂದ, ಹೊರಗಡೆ ದೇಶದಿಂದ ಎಲ್ಲರೂ ವಿಸಿಟ್ ಮಾಡಕ್ಕೆ ಬರ್ತಾರೆ. ಅವ್ರು ಎಷ್ಟು ದೊಡ್ಡ ಕೆಲಸ ಸಾಧನೆ ಮಾಡಿರ್ಬೋದು ಅಲ್ವಾ? ನೋಡಿದ್ರೆ ಎಲ್ಲರೂ ಅಚೀವ್ಮೆಂಟ್ಸ್ ಎಲ್ಲರೂ ಪಾಠಗಳೆಲ್ಲ ಬಂದಿರುತ್ತೆ ಅಲ್ವಾ? ನೋಡಿದ್ರಲ್ಲ, 10th ಇದೆಯಾ 9th ಇದೆಯಾ? 10th ಇದೆಯಾ ನೋಡಿದ್ರಲ್ಲ, ನೋಡಿದ್ರೆ ಲಿಥೋಫೋನ್ ಅಥವಾ ಶಿಲಾನಾದ ಅಂತ ಕರಿತೀವಿ. ಶಿಲೇಂದ್ರ ಹೇಳಿ ಸ್ಟೋನ್ ಅಂತ, ನಾದ ಅಂದರೆ ಸ್ವರ ಅಂತ. ಓಕೆನಾ? ಇದರಲ್ಲಿ ನೋಡಿ ಸಪ್ತ ಸ್ವರಗಳು ಅಂತ ಕರಿತೀವಿ, ಸರಿಗಮ ಪದನಿಸ ಅಂತ. ಹೇಳಿದ್ದೀರಾ? ಅಂದರೆ ಕಲ್ಲಲ್ಲಿ ಯಾವ ರೀತಿ ನಾದ ಬರ್ತೈತೆ ಅಂತ ನೀವು ನೋಡ್ಬೋದು. ನೋಡಿ ಇಲ್ಲಿ ಇದೆಲ್ಲ ಸ್ಟೋನೇ ಇದು. ಓಕೆನಾ? ಒಂದೊಂದು ಪೀಸು ಒಂದೊಂದು ಥರ ಲೆಂತ್ ಇದೆ ನೋಡಿ, ಕಾಣ್ತಿದ್ಯಾ?
ಲೆಂತ್ ವೇರಿಯೇಷನ್ ಇದೆ ಒಂದೊಂದು ಸ್ಟೋನು, ಅದ್ರ ಥಿಕ್ನೆಸ್ ಸಹ ವೇರಿಯೇಷನ್ ಇದೆ. ಪ್ರತಿಯೊಂದು ಸ್ಟೋನ್ದು ವೇರಿಯೇಷನ್ ಇದೆ. ನಾವು ಆ ಸ್ವರಗಳು ಏನು ಕರಿತೀವಿ ಸಪ್ತ ಸ್ವರಗಳು ಅಂತ, ಆ ಸ್ವರಗಳು ಇದರಲ್ಲಿ ಬರುತ್ತೆ. ಅಂದರೆ ಕಲ್ಲಲ್ಲಿ ಯಾವ ರೀತಿ ನಾದ ಬರ್ತೈತೆ ಅಂತ ನೀವು ನೋಡ್ಬೋದು. ಓಕೆನಾ, ನೋಡಿ ಪ್ಲೇ ಮಾಡ್ತೀನಿ. ಅಂತ ಇನ್ನೊಂದ್ಸರಿ ಮಾಡಿ. ಶಿಲಾ ಇದು ಹಂಪೆಯಲ್ಲಿ ಪಿಲ್ಲರ್ಸ್ ಅಲ್ಲಿ ಇದೆ. ಅದೇ ಒಂದು ಕಾನ್ಸೆಪ್ಟ್ ಇಲ್ಲಿ ಸಿಂಪಲ್ ಆಗಿ ತೋರಿಸಿದ್ದಾರೆ, ಅದು ಯಾವ ರೀತಿ ವರ್ಕ್ ಆಗುತ್ತೆ. ಜನವರಿ ಮಂತ್ ತಾನೇ ಇದು. ನೋಡಿ ಜನವರಿ ಮಂತ್ ನೋಡ್ಕೊಂಡ್ರೆ ನಮ್ಮ ನೆರಳು ನೋಡ್ಕೊಂಡು ನಾವು ಟೈಮ್ ಮಾಡ್ಬೋದು. ಓಕೆನಾ, ಇದು ಈ ಗೋಡೆಗೆ ಸ್ಟ್ರೇಟಾಗಿ ನಾವು ನೋಡ್ಕೊಂಡ್ರೆ ನಮ್ಮ ಮುಖವಾಗಿ ನಮ್ಮ ನೆರಳನ್ನು ನೋಡ್ಕೊಂಡು ಟೈಮ್ ನೋಡ್ಬೋದು. ಇದನ್ನ ಹ್ಯೂಮನ್ ಸಂಬಾರ ಅಂತ ಕರೀತಾರೆ. ಓಕೆನಾ, ಇಲ್ಲಿ ಎವರಿ ಮಂತ್ ಚೇಂಜ್ ಆಗ್ತಾ ಇದೆ. ಶಾಡೋ ಆಟೋಮೆಟಿಕ್ ಚೇಂಜ್ ಆಗುತ್ತೆ ಸರ್ ಅದು. ಮೇಡಮ್ ಇಲ್ಲಿ ಈ ಲೊಕೇಶನಲ್ಲಿ ಎಲ್ಲ 12 ಮಂತ್ ವರ್ಕ್ ಆಗಲ್ಲ, ಕೆಲವು ಮಂತ್ ಮಾತ್ರ. ಇದು ಬಂದ್ಬಿಟ್ಟು ಅಲ್ಲಿ ಸಾಮ್ರಾಟ್ ಯಂತ್ರ ಅಂತ ನೋಡಿದ್ವಲ್ವಾ, ಅದೇ ರೀತಿ ಇಲ್ಲಿ ವರ್ಕ್ ಆಗುತ್ತೆ. ಇಲ್ಲಿ ನೋಡಿ ಶಾಡೋ ಬೀಳ್ತಾ ಇದೆ, ನೋಡಿ ಇಲ್ಲಿ ಶಾಡೋ ಬೀಳ್ತಾ ಇದೀರಾ, ಟೈಮ್ ಬನ್ನಿ ಬನ್ನಿ. ಇದು ಸೌಂಡ್ ಪೈಪ್, ಇಲ್ಲ ಇಟ್ಕೊಳ್ಳಿ, ಇಲ್ಲಿ ಬನ್ನಿ. ಸೌಂಡ್ ಪೈಪ್ ಅಥವಾ ಧ್ವನಿ ಕೊಳವೆ ಅಂತ. ಇಲ್ಲಿ ನಾವು ಮಾತಾಡೋದು ಕಾಪಾಡಿದ ಪೈಪ್ ಇದೆ. ಈ ಕಡೆ ಬನ್ನಿ, ಎಲ್ಲರೂ ಈ ಕಡೆ ಬಾ. ಇನ್ನು ಲಾಸ್ಟ್ ಅಲ್ಲಿಗೆ ಇಲ್ಲಿ ಮಾತಾಡೋದು ಅವ್ರ ಬೇಗ ಬೇಗ ಬರಬೇಕು. ಓಕೆನಾ, ಇದು ಸೌಂಡ್ ಪೈಪ್ ಅಂತ ಕರಿತೀವಿ. ಮತ್ತೆ ಈ ಕಡೆ ನೋಡಿ, ಇದು ಪಿಸು ಮಾತಿನ ತಟ್ಟೆಗಳು ಅಂತ ಕರಿತೀವಿ. ಅಲ್ಲೊಂದು ರಿಂಗ್ ಇದೆಯಲ್ವಾ, ಆ ರಿಂಗಲ್ಲಿ ನಿಧಾನಕ್ಕೆ ಪಿಸು ಮಾತಿನ ಮಾತಾಡಿದ್ರೆ ಆಪೋಸಿಟ್ ಡಿಸ್ಗಿದೆ, ಅಲ್ಲಿ ಕೇಳಿಸುತ್ತೆ. ಆದರೆ ಇದು ಪೈಪ್ ಮುಖಾಂತರ ಅಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಓಕೆನಾ, ಟ್ರೈ ಮಾಡಿ. ಅಲ್ಲಿ ಹೋಗ್ಬೇಕು ಯಾರು. हेलो अबे कौन क्या हुआ? हेलो ध्यान बोला फोन से नहीं आता। ಜ್ಯೂಸ್ पिया क्या था? 32/7 ಮಾಡಿದ್ರೆ ಏನು ಬರುತ್ತೆ? ಅದೇ ವ್ಯಾಲ್ಯೂ ಕೊಟ್ಟಿದೆ. ಇದೆಲ್ಲ ಪೈ ವ್ಯಾಲ್ಯೂ. ಇದು ಈ ಥರ ಕಂಟಿನ್ಯೂ ಹೋಗ್ತಾ ಇರುತ್ತೆ, ಇಂಟರ್ನದೇ ಇಲ್ಲ ಇದು ಅಂತ. ಇದೆಲ್ಲ ಪೈ ವ್ಯಾಲ್ಯೂ. ಓಕೆನಾ, ಆ ರೆಡ್ಡಲ್ಲಿ ಮಾರ್ಕ್ ಮಾಡಿರೋದು ಎಲ್ಲ ರಿಪೀಟ್ ಆಗಿರ್ತಕ್ಕಂಥ ಮತ್ತೆ ಧನುರ್ವೀಣೆ ಅಂತ ಕರಿತೀವಿ. ಇದರಲ್ಲಿ ವೈರ್ಸ್ ಇದಾವಲ್ವಾ, ಪ್ರತಿಯೊಂದು ವೈರನ್ನು ಅದರ ಲೆಂತ್ ಥಿಕ್ನೆಸ್ ವೇರಿಯೇಷನ್ ಇದೆ. ಪ್ರತಿಯೊಂದು ವೈರ್ದು ಅದರ ಲೆಂತ್ ಮತ್ತು ಥಿಕ್ನೆಸ್ ವೇರಿಯೇಷನ್ ಇದೆ. ಹಾಗಾಗಿ ಒಂದೊಂದರದ್ದೇ ಆದ ಒಂದೊಂದು ಸೌಂಡು ಡಿಫ್ರೆನ್ಸ್ ಇರುತ್ತೆ. ಅಂದರೆ ಅದರ ಫ್ರೀಕ್ವೆನ್ಸಿ ಸಹ ಬೇರೆ ಬೇರೆ ಥರ ಇರುತ್ತೆ. ನೋಡಿ ಪ್ಲೇ ಮಾಡ್ತೀನಿ, ಯಾವ ರೀತಿ ಒಂದೊಂದರದ್ದೇ ಆದ ಒಂದೊಂದು ಸೌಂಡ್ ಡಿಫ್ರೆನ್ಸ್ ಇರುತ್ತೆ. ಇದು ತಂಬೂರಿ, ಈ ವೀಣೆ ಮತ್ತು ಗಿಟಾರ್ ಅದರೆಲ್ಲ ಇದೇ ಥರ ವೈರ್ಸ್ ಅನ್ನೋದು ಯೂಸ್ ಮಾಡಿರ್ತಾರೆ ಅಂತ. ಡಿಫ್ರೆಂಟ್ ಸೌಂಡ್ಸ್, ಡಿಫ್ರೆಂಟ್ ಟ್ಯೂನ್. ಎಲ್ಲ ಸೇಮ್. ಈ ಕಡೆ ಏನಿದೆ ವೈರು ಅದೇ ಆ ಕಡೆ ರಿಪೀಟ್ ಆಗಿದೆ. ಓಕೆನಾ, ಇದನ್ನ ಬೋ ಹಾರ್ಪ್ ಅಥವಾ ಧನುರ್ವೀಣೆ ಅಂತ ಕರೀತೀವಿ. ಒಂದೇ ಥರ ಬಂದ ಸೌಂಡು, ಅದ್ರ ಲೆಂತ್ ಮತ್ತು ಥಿಕ್ನೆಸ್ ವೇರಿಯೇಷನ್ ಅಂದರೆ ಅದು ಫ್ರೀಕ್ವೆನ್ಸಿ ವೇರಿಯೇಷನ್ ಅಥವಾ ಧನುರ್ವೀಣೆ. ಧನುರ್ವೇಣಿ ಅಥವಾ ಜೈಪುರ್ ಡೆಲ್ಲಿಯಲ್ಲಿದೆ. ಅಂದರೆ ಅಲ್ಲಿನ ಲೊಕೇಶನ್ ತగ్గಟ್ಟಾಗಿ ಅಲ್ಲಿ ಮಾಡಿರ್ತಾರೆ, ಈ ಲೊಕೇಶನ್ ತగ్గಟ್ಟಾಗಿ ಇಲ್ಲಿ ಮಾಡಿರ್ತಾರೆ. ಓಕೆನಾ, ಇದೊಂದು ಲ್ಯಾಟಿಟ್ಯೂಡ್ ಲ್ಯಾಂಟಿಟ್ಯೂಡ್ ಅದ್ರ ಬೇಸ್ ಮೇಲೆ ಇಲ್ಲಿ ಮಾಡಿರ್ತಕ್ಕಂಥದ್ದು. ನೋಡಿ, ಇದು ಸೂರ್ಯನ ಬಿಸಿಲಿದ್ದಾಗ ನಾವೆಲ್ಲ ಟೈಮ್ ನೋಡ್ಬೋದು. ಓಕೆನಾ, ಸೂರ್ಯ ಯಾಕಡೆ ಹುಟ್ಟೋದು ಇಷ್ಟಲ್ವಾ, ಸೂರ್ಯ ಬೆಳಗ್ಗೆ ಇಷ್ಟಲ್ಲಿ ಹುಟ್ಟಿದಾಗ ಇದ್ರ ಶಾಡೋ ಈ ಕಡೆ ಬೀಳ್ತಾ ಇರುತ್ತೆ. ಓಕೆನಾ, ಮಾರ್ನಿಂಗ್ 6 ಇಂದ ಹಿಡಿದು ಈವ್ನಿಂಗ್ 6ವರೆಗೂ ನಾವು ಟೈಮ್ ನೋಡೋದು. ಈಗ ಬೀಳ್ತಾ ಇದೆ ನೋಡಿ, ಒಂದೊಂದು ಲೈನ್ ಬಂದುಬಿಟ್ಟು 5 ಮಿನಿಟ್ಸ್ ಇದೆ. ಆ ರೀತಿ ಈಗ ಅಲ್ಲಿ ಕೌಂಟ್ ಮಾಡಿ ಎಷ್ಟಾಗಿದೆ ನೋಡಿ, ಆಗಿದೆಯಾ? ಅದೇ 1 o'clock 5 ಮಿನಿಟ್ಸ್ ಇದೆ ಅಲ್ವಾ. ಇದನ್ನು ಲೋಕಲ್ ಟೈಮ್ ಅಂತ ಕರೀತಾರೆ, ಸ್ಥಳೀಯ ಟೈಮಿಂಗ್ಸ್ ಅಂತ. ಓಕೆನಾ, ನಮ್ಮ ವಾಚಲ್ಲಿ ಇದೆ ಅಲ್ವಾ, ಅದಕ್ಕೂ ಇದಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಓಕೆ, ಅದು ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಆಗಿರುತ್ತೆ, ಇದು
ಲೋಕಲ್ ಟೈಮ್ ಆಗುತ್ತೆ, ಸ್ಥಳೀಯ ಟೈಮ್ಸ್ ಅಂತ ಕರಿತೀವಿ. ನೋಡಿ ಇದು ನಾಡಿ ವಲಯ ಯಂತ್ರ ಅಂತ. ಇದು ಈ ಸೈಡು ನಾವು 6 ತಿಂಗಳು ಟೈಮ್ ನೋಡ್ಬೋದು. ಓಕೆನಾ. ಇನ್ನು ಉಳಿದಿದ್ದ 6 ತಿಂಗಳು ಇದ್ದೇ ಡಿಸ್ಪ್ಲೇ ಇದೆ. ಆ ಕಡೆ 6 ತಿಂಗಳು ಉತ್ತರಾಯಣ ಕಾಲ ದಕ್ಷಿಣ ಕಾಲ ಅಂತ ಬರುತ್ತೆ. 6 ತಿಂಗಳು ಈ ಕಡೆ 6 ತಿಂಗಳು ಆ ಕಡೆ. ಓಕೆನಾ. ಇದು ಮಾರ್ಚ್ 21ವರೆಗೂ ಇದೇ ಡಿಸ್ಕಲ್ ಇರುತ್ತೆ. ಮಾರ್ಚ್ 22ಇಂದ ಮತ್ತೆ ಆ ಕಡೆ ಡಿಸ್ಕಲ್ಲಿ ಸ್ಟಾರ್ಟ್ ಆಗುತ್ತೆ. ಮತ್ತು ಸೆಪ್ಟೆಂಬರ್ 21ವರೆಗೂ ಆ ಡಿಸ್ಕಲ್ ಇರುತ್ತೆ. ಸೆಪ್ಟೆಂಬರ್ 22ಇಂದ ಮತ್ತೆ ಈ ಕಡೆ ಸ್ಟಾರ್ಟ್ ಆಗುತ್ತೆ. ಆ ರೀತಿ ಅಂದರೆ 6 ತಿಂಗಳಿಗೊಮ್ಮೆ ಅದು ಚೇಂಜಸ್ ಆಗುತ್ತೆ. ಓಕೆನಾ. ಇದನ್ನು ನಾಡಿ ವಲಯ ಯಂತ್ರ ಅಂತ ಕರಿತೀವಿ. ಬನ್ನಿ, ಅಲ್ಲಿ ಒಂದು ಕಡ್ಡಿ ಒಂದು ಫೋನ್ ನೆರಳು ನೋಡ್ಕೊಂಡು ಟೈಮಿಂಗ್ಸ್ ಹೇಳ್ತಾ ಇದ್ವಲ್ವಾ, ಇಲ್ಲಿ ಬಂದ್ಬಿಟ್ಟು ಈ ಗೋಡೆ ಇದೆ ಅಲ್ವಾ, ಈ ಗೋಡೆ ನೆರಳನ್ನು ನೋಡ್ಕೊಂಡು ಟೈಮ್ ಹೇಳ್ತಕ್ಕಂಥ. ನೋಡಿ ಬೆಳಗ್ಗೆ ಸೂರ್ಯ ಹೊಡೆದಾಗ ಈ ಗೋಡೆ ನೆರಳು ಆ ಕಡೆ ಬೀಳ್ತಾ ಇರುತ್ತೆ. ಅಲ್ಲಿ ನೋಡಿ ಮಾರ್ನಿಂಗ್ 6ಇಂದ ಹಿಡಿದು 12ವರೆಗೂ ಆ ಕಡೆ ನಾವು ಟೈಮ್ ನೋಡ್ಬೋದು. ಮತ್ತೆ 12 ಆಫ್ಟರಿಂದ ಮತ್ತೆ ಈ ಗೋಡೆ ನೆರಳು ಈ ಕಡೆ ಬೀಳುತ್ತೆ. ಇಲ್ಲಿ ಬೀಳ್ತಾ ಇದೆ ನೋಡಿ, ಇಲ್ಲಿ 5 ಮಿನಿಟ್ಸ್ ಇದೆ ನೋಡಿ, 1 o'clock ಕಾಣ್ತಿದ್ಯಾ? ಹಾಂ, ಈ ಗೋಡೆ ನೆರಳು ಈ ಕಡೆ ಬೀಳುತ್ತೆ 12 ಗಂಟೆ ಮೇಲೆ. ಓಕೆನಾ. ಇದನ್ನ ಸಾಮ್ರಾಟ್ ಯಂತ್ರ ಅಂತ ಕರಿತೀವಿ. ಇದನ್ನ ಸಾಮ್ರಾಟ್ ಯಂತ್ರ ಅಂತ. ಅರ್ಥ ಆಯ್ತಾ? ಬನ್ನಿ, ಹೀಗೆ ಬನ್ನಿ. ಚಿನ್ನೋತ್ತರ ಬಿತ್ತಿ ಅಂತ ಈಕ್ವಿಟರ್ ಅಂತ ಕೇಳಿದ್ದೀರಾ? ಈಕ್ವಿಟರ್ಗೂ ಸಣ್ಣಗೆ ಅವತ್ತಿನ ಪ್ರತಿಯೊಂದು ದಿನ ಯಾವ ದಿನದಲ್ಲಿ ಯಾವ ಡಿಗ್ರೀಸಲ್ಲಿ ಎತ್ತರದಲ್ಲಿದೆ ಅಂತ ನಾವು ಇದ್ರಲ್ಲಿ ನೋಡ್ಬೋದಾಗಿದೆ. ಇದು ಹೆಂಗೆ ಅಂದರೆ, ಇಲ್ಲಿ ಒಂದು ಪೋಲ್ ಇದೆಯಲ್ವಾ, ಈ ಪೋಲ್ ಶಾಡೋ ಬೀಳ್ತಾ ಇದೆ ನೋಡಿ. ಇದು 12 o'clockಯಿಂದ ಹಿಡಿದು 1 o'clock ಒಳಗಡೆ ಮಾತ್ರ ಇದು ರೀಡಿಂಗ್ ತಗೊಂಡ್ತಕ್ಕಂಥದ್ದು. ಇಲ್ಲಿ ನೋಡಿ 36 ಡಿಗ್ರಿಯಲ್ಲಿ ಬರ್ತಾ ಇದೆ, ಕಾಣ್ತಿದ್ಯಾ ಟೆಂಪ್ರೇಚರ್? ಇಲ್ಲಿ ಬೀಳ್ತಾ ಇದೆ ಅಲ್ಲ, ಇದರಲ್ಲಿ ಬರ್ತಾ ಇದೆ. ಅದು ಶಾಡೋ ನೋಡ್ಕೊಂಡು ನಾವು ಟೈಮ್ ಇದು ಮಾಡ್ತೀವಿ. ಆ 90 ಡಿಗ್ರಿಯಲ್ಲಿ ಇದು ಬಂದಿರತಕ್ಕಂಥ ವ್ಯಾಲ್ಯೂಸ್ನ ಮೈನಸ್ ಮಾಡಿದ್ರೆ ಯಾವ ಆಲ್ಟಿಟ್ಯೂಡಲ್ಲಿ ನಮ್ಮ ಭೂಮಧ್ಯ ರೇಖೆಯಿಂದ ಸೂರ್ಯನಿಗೆ ಯಾವ ಡಿಗ್ರಿಯಲ್ಲಿ ಎತ್ತರದಲ್ಲಿದೆ ಅಂತ ನಾವಿದು ನೋಡ್ಬೋದು. ಇದು ಪ್ರತಿದಿನ 12 ಗಂಟೆಯಿಂದ 1 ಗಂಟೆ ಒಳಗಡೆ. ಓಕೆನಾ. ಇದನ್ನು ದಕ್ಷಿಣೋತ್ತರ ಬಿತ್ತಿ ಅಂತ ನಾವು ಕರಿತೀವಿ. ಅರ್ಥ ಆಯ್ತಾ? ಬನ್ನಿ ಬನ್ನಿ, ಮಾಡಿ ಮಾಡಿ ಬೇಗ, ಫಾಸ್ಟು. चलो मैं जल्दी, हाँ बुला रही हूँ. ಅದೇ ರೀತಿ ಒಳಗಡೆ ಹ್ಯೂಮನ್ ಎವಲ್ಯೂಷನ್ ಯಾವ ರೀತಿ ಎವಲ್ಯೂಷನ್ ಆಯಿತು ಅಂದರೆ ಮಾನವನು ಪಾದಿ ಸಿಕ್ಕಿತ್ತು, ಅದೇ ರೀತಿ ಪಾದಿ ಸಿಕ್ಕಿತ್ತು, ಪಾದಿ ಸಾಧನೆ ಯಾವ ರೀತಿ ಎವಲ್ಯೂಷನ್ ಆಯಿತು ಅಂತ ನೋಡ್ತೀವಿ. खड़वा मैं जाता हूँ, मैं गया तो तुम्हारा दिखता सो. हाँ मस्त है भाई. ಇಲ್ಲಿ ನೋಡಿ ಆ ಕಡೆ ಎಲ್ಲ ನೋಡಿ. ಇಲ್ಲಿ ಕೇಳಿ ಹ್ಯೂಮನ್ ಎವಲ್ಯೂಷನ್ ಗೆಲ್ರಿ. ಆ ಕಡೆ ಎಲ್ಲ ಪ್ರೈಮೇಟೆಡ್ ಅಂತ ಇದಾವ, ಅವೆಲ್ಲ ವಿನಾಶ ಆಗಿರ್ತಕ್ಕಂಥ ಪ್ರಾಣಿಗಳು, ಅವೆಲ್ಲ ಇಲ್ಲ ನಶೀವಾಗಿರ್ತಕ್ಕಂಥ ಪ್ರಾಣಿಗಳು. ಮತ್ತೆ ಪಕ್ಕದ ನೋಡಿ ಚಿಂಪಾಂಜಿ, ಗೊರಿಲ್ಲ, ಗಿಬ್ಬರ್ ಅವೆಲ್ಲ ಈಗೂ ಸಹ ಇರ್ತಕ್ಕಂಥ ಪ್ರಾಣಿಗಳಾಗಿರ್ತವೆ. ಅಲ್ಲಿ ನೋಡಿ ಚಿಂಪಾಂಜಿ ಮತ್ತು ಹ್ಯೂಮನ್ಸ್ಗೆ DNA ಅಂತ ಟೆಸ್ಟ್ ಮಾಡಿದರೆ 98.8% ಅಷ್ಟು ಕಂಪ್ಯಾರಿಸನ್ ತೋರಿಸಿದ್ದಾರೆ. ಅದು ಏನೇನಲ್ಲಿ ಕಂಪ್ಯಾರಿಸನ್ ಆಗಿದೆ ಅಂತ ನಾವು ನೋಡ್ಬೋದಾಗಿದೆ. ಓಕೆನಾ. ಇಲ್ಲಿ ನೋಡಿ ಇದು ಬಂದ್ಬಿಟ್ಟು 6 ಮತ್ತು 7 ಬಿಲಿಯನ್ ಇಯರ್ಸ್ ಎಲ್ಲೋ ಒಂದು ಪ್ರೋಸೆಸ್ ಅಂದ್ರೆ ನೋಡಿ ಆ ಸೈಟ್ ಅಲ್ಲಿ ಪಾಸಿಸ್ ಸಿಗುತ್ತೆ. ಮೊದಲು ಪಾಸಿಸ್ ಆದ ಮೇಲೆ ಮೊದಲು ಮಾನವ ಈ ರೀತಿ ಇತ್ತು ಅಂತ ತೋರಿಸ್ತೀವಿ. ಓಕೆನಾ. ಇಲ್ಲಿ 4.4 ಬಿಲಿಯನ್ ವರ್ಷಗಳಿಂದ ಆಡಿ ಅಂತ ಬರುತ್ತೆ. ಅಲ್ಲಿಗೆ ಕಂಪೇರ್ ಮಾಡ್ಕೊಂಡು ನೋಡಿ ಸ್ವಲ್ಪ ಚೇಂಜಸ್ ಆಗ್ತಾ ಬಂದಿದೆ. ಓಕೆನಾ. ಇಲ್ಲೆಲ್ಲ ಅವರ ತಲೆಬುಡೆ ಗಾತ್ರಗಳು, ಅವರ ಬಾಡಿಯಲ್ಲಿ ಎಲ್ಲ ಬೆಳವಣಿಗೆ ಎಲ್ಲ ಚೇಂಜಸ್ ಆಗ್ತಾ ಬರ್ತಾ ಇದೆ ಸ್ಟೆಪ್ ಬೈ ಸ್ಟೆಪ್. ಓಕೆನಾ. ಇಲ್ಲಿ 2.9 3.8 ಇಲ್ಲಿ ಲೂಸ್ ಅಂತ ಇಲ್ಲೆಲ್ಲ ನೋಡ್ಬೋದು. ಅವರ ತಲೆಬುಡೆ ಗಾತ್ರ ಬರ್ತಾ ಯಾವ್ದು ಚೇಂಜಸ್ ಇದೆಯಲ್ಲ, ದಿಬ್ಬದ ನಡಿಗೆ ಇಲ್ಲೆಲ್ಲ ನೋಡಿ ಒಂದು ಎರಡೆರಡು ಹಗುರವಾಗಿರ್ತಕ್ಕಂಥ ಜೋಡಣೆ ಆಗಿರ್ತಕ್ಕಂಥದ್ದು. ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಎವಲ್ಯೂಷನ್ ಆಯ್ತಾ ಹೋಯ್ತು ಅಂತ. ಓಕೆನಾ. ಈ ಕಡೆ ನೋಡಿ ಆಫ್ರಿಕಾದಲ್ಲಿ ಪೂರ್ವ ಆಫ್ರಿಕಾದಲ್ಲಿ 3.6 ಮಿಲಿಯನ್ ವರ್ಷಗಳಿಂದ ಈ ತರ ಮಾನವರು ನಡೆದು ಹೋಗಿರ್ತಕ್ಕಂಥ ಹೆಜ್ಜೆ ಗುರುತುಗಳು. ಅಂದ್ರೆ ಇದೊಂದು ರೆಪ್ಲಿಕಾ ಮಾದರಿ. ಈ ಸೈಟಲ್ಲಿ ಅದು ರಿಯಲ್ ಇರ್ತಕ್ಕಂಥದ್ದು.
ಓಕೆನಾ. ಇದೆಲ್ಲ ವಾಲ್ಕೆನ ಬಂದಿರ್ತಕ್ಕಂಥ ಒಂದು ಹಸಿ ಬೂದಿ ಮೇಲೆ ಅವರು ನಡೆದೋದಾಗ ಅವ್ರ ಹೆಜ್ಜೆ ಗುರುತು ಆಗೇ ಬಿದ್ದಿದ್ದು ಮತ್ತೆ ವಾಲ್ಕೆನ ಬಂದ ಆ ಬೂದಿ ಅದ್ರ ಮೇಲೆ ನಡ್ಕೊಂಡಾಗ ಪಾಸಿಟಿವ್ ಆಗಿ ಕ್ರಿಯೇಟ್ ಆಗಿದೆ. ಓಕೆನಾ. ಈ ಸೈಡಲ್ಲಿ ರಿಯಲ್ ಇದೆ, ಒಂದು ರೆಫ್ಲಿಕ್ ಅಷ್ಟೇ. ಮೋಲ್ ಲೈನ್ ಮಾಡಿ ಹಂಗೆ ಗ್ಯಾಲಕ್ಸಿಯಲ್ಲಿ ನಮ್ಮ ಸೋಲಾರ್ ಸಿಸ್ಟಮ್ ಇರ್ತಕ್ಕಂಥದ್ದು. ಅದೇ ರೀತಿ ಸ್ಪೇಸ್ ಅಲ್ಲಿ ನಾವು ಎಲ್ಲಿದ್ದೀವಿ ಅಂತ ಒಂದು ಕಾಸ್ಮಿಕ್ ಅಡ್ರೆಸ್ ತೋರಿಸಿದ್ದಾರೆ ನೋಡಿ, ಆ ಕಡೆ ಕಾಣ್ತಿದೆಯಲ್ವಾ? ನೋಡಿ, ಡಾಕ್ಟರ್ H.N. ಸೈನ್ಸ್ ಸೆಂಟರ್ ಅಲ್ಲಿ ಪ್ರೆಸೆಂಟ್ ಕರ್ನಾಟಕ, ಇಂಡಿಯಾ, ಅರ್ತ್, ಸೋಲಾರ್ ಸಿಸ್ಟಮ್, ಮಿಲ್ಕಿ ವೇ ಗ್ಯಾಲಕ್ಸಿ, ವಿಗೋ ಸೂಪರ್ ಸ್ಥಳೀಯ ಗುಂಪು, ವಿಗೋ ಸೂಪರ್ ಕ್ಲಸ್ಟರ್, ಯೂನಿವರ್ಸ್. ಅಂದ್ರೆ ಸ್ಪೇಸ್ ಅಲ್ಲಿ ನಾವು ಎಲ್ಲಿದ್ದೀವಿ ಅಂತ ಒಂದು ಕಾಸ್ಮಿಕ್ ಅಡ್ರೆಸ್. ಓಕೆನಾ. ಇದೊಂದು ಈ ಕಡೆ ನೋಡಿ, ಇದೊಂದು ಟೆಲಿಸ್ಕೋಪ್, ದೂರದರ್ಶಕ ಅಂತ ಕರಿತೀವಿ. ಅದು ಯಾವ ರೀತಿ ಇದೆ ಅಂತ ಒಂದು ಮಾಡಲ್. ಇದು ಹಬಲ್ ಟೆಲಿಸ್ಕೋಪ್ ಅಂತ ಕರೀತಾರೆ. ಇದು ಸ್ಪೇಸ್ ಅಲ್ಲಿ ಇದೆ. ಸುಮಾರು 547 ಕಿಲೋಮೀಟರ್ ಒಂದು ಆರ್ಬಿಟ್ ಅಲ್ಲಿ ಇದು, ಅಂದ್ರೆ ಅರ್ಥಿಂದ 547 ಕಿಲೋಮೀಟರ್ ಒಂದು ಆರ್ಬಿಟ್ ಅಲ್ಲಿ ಇದು ರೊಟೇಟ್ ಆಗ್ತಾ ಇದೆ. ಅದು ಯಾವ ರೀತಿ ಇದೆ ಅಂತ ಒಂದು ಮಾಡಲ್. ಇದೆಲ್ಲ ಸ್ಪೇಸ್ ಅಲ್ಲಿ ನೀವೆಲ್ಲ ತೆಗೆದಿರ್ತಕ್ಕಂಥದ್ದು ಎಲ್ಲ ಫೋಟೋಸ್ ಎಲ್ಲ ಗ್ಯಾಲಕ್ಸೀಸ್, ನೆಬ್ಯುಲಾಸ್ ಎಲ್ಲ ಸ್ಪೇಸ್ ಅಲ್ಲಿ ಎಲ್ಲ ಈ ರೀತಿ ಇರುತ್ತೆ ನೋಡಿ. ಇದು ಬಂದ್ಬಿಟ್ಟು ಗೋಲ್ಡನ್ ರೆಕಾರ್ಡ್ ಅಂತ ಇಲ್ಲಿ ಕಾಣ್ತಿದೆಯಲ್ವಾ? ಇದೊಂದು ಗೋಲ್ಡನ್ ರೆಕಾರ್ಡ್ ಅನ್ನೋದು ನಮ್ಮ ಅರ್ಥ ಬಗ್ಗೆ ಇದರಲ್ಲಿ ಇರ್ತಕ್ಕಂಥ ಅರ್ಥ ಬಗ್ಗೆ ಒಂದು 55 ಭಾಷೆಗಳಲ್ಲಿ ಒಂದು ರೆಕಾರ್ಡ್ ಒಂದು OSR ಇಟ್ಬಿಟ್ಟು ಸ್ಪೇಸ್ ಕಳಿಸಿದ್ದಾರೆ. OSR ತೋರಿಸ್ತೀನಿ. ಅದು 1977ರಲ್ಲಿ ಕಳಿಸಿರ್ತಕ್ಕಂಥದ್ದು. ಅದು ನಮ್ಮ ಸೋಲಾರ್ ಸಿಸ್ಟಮ್ ಬಿಟ್ಟು ಆಚೆ ಹೋಗ್ಬೇಕಾದ್ರೆ ಲೈನ್ ಮಾಡಿಸಿ ಎಲ್ಲ ಬನ್ನಿ ಎಲ್ಲ ಗೋ ಇಲ್ಲಿ ನೋಡ್ಕೊಂಡು ಹೋಗಿ ಸ್ವಲ್ಪ ವಿಡಿಯೋನಲ್ಲಿ ಬನ್ನಿ. ನಿಮ್ಮ ಲೆಫ್ಟ್ ಸೈಡ್ ಇರ್ತಕ್ಕಂಥದ್ದು ಅವ್ರನ್ನ ಹೋಮ ಆಂಬ್ಯುಲೆನ್ಸ್ ಅಂತ ಕರೀತಾರೆ. ಟೂಲ್ಸ್ ಎಲ್ಲ ಯಾವ ರೀತಿ ಮಾಡ್ಕೊತಾ ಇದ್ರು ಓಕೆನಾ. ನಿಮ್ಮ ರೈಟ್ ಸೈಡ್ ಇರ್ತಕ್ಕಂಥದ್ದು ಇವನ್ನ ಹೋಮ್ ಎಲೆಕ್ಟ್ರೋಸ್ ಅಂತ ಕರೀತಾರೆ. ಅಂದ್ರೆ ಕೋಯಿನ್ ಅನ್ನೋದು ಅವ್ರು ಕಂಡಿಟ್ಕೊಂಡು ಯಾವ ರೀತಿ ಆಹಾರವನ್ನ ಬೇಯಿಸ್ಕೊಂಡು ತಿಂತಾ ಇದ್ರು. ಬರೀ ಹಂಗೆ ನೋಡ್ಕೊಂಡು ಬನ್ನಿ ಬನ್ನಿ ಬೇಗ ಬನ್ನಿ ಬೇಗ ಫಾಸ್ಟ್. ಇವ್ರು ಆಹಾರ ಬೇಯಿಸ್ಕೊಂಡು ಹೇಗೆ ತಿನ್ನೋದಂತ ತೋರಿಸಿರೋದು ಟೂಲ್ಸ್ ಮೇಕಿಂಗ್. ನೀವು ಪೈರು ಮತ್ತೆ ಅಗ್ರಿಕಲ್ಚರ್, ಪೇಂಟಿಂಗ್, ಚಿನ್ನದ ಬಳಕೆ, ವೀಲ್ಸ್, ಸ್ಟೀಮ್ ಇಂಜನ್, ಮತ್ತೆ ಬೋಟ್, ಮೊದಲು ರೇಡಿಯೋ ಪ್ರೆಸರ್, ಮೊದಲು ಕಂಪ್ಯೂಟರ್ಸ್, ಬಾಹ್ಯಾಕಾಶದಲ್ಲಿ ಚಂದ್ರ ಮೇಲೆ ಹೋಗಿರ್ತಕ್ಕಂಥದ್ದು. ನೋಡಿ, ಮಂಗಳಗ್ರಹಕ್ಕೆ ರೋಗನ ಕಳಿಸಿರ್ತಕ್ಕಂಥದ್ದು. ಟುಡೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ಏನೇನೆಲ್ಲ ಸ್ಟೆಪ್ ಬೈ ಸ್ಟೆಪ್ ಚೇಂಜಸ್ ಆಗ್ತಾ ಹೋಗ್ತದೆ. ಆಯ್ತಾ? ನೋಡಿ, ಇಲ್ಲಿಗೆ ಹ್ಯೂಮನ್ ಎವಲ್ಯೂಷನ್ ಗೆರೆಯಲ್ಲಿ ಕಂಪ್ಲೀಟ್ ಆಗ್ತದೆ. ನೆಕ್ಸ್ಟ್ ಈಗ ನಾವು ಸ್ಪೇಸ್ ಗೆರೆಗೆ ಹೋಗ್ತೀವಿ. ಸ್ಪೇಸ್ ಸಂಬಂಧಪಟ್ಟಿದೆ. है वो कौसा की ಶೋ ಇದೆ ಅಂತಂದ್ರೆ टीवी वो है भी दिखाती है. ನೋಡಿ, ಕುಶಾಲ್ ಬಾಮ ಇಲ್ಲಿ ಮುಂದೆ ಹೋಗು, ಎಲ್ಲಿ ನೋಡ್ತಾ ಇದ್ದಾರೆ. ಮಾರ್ಸ್ ಅಲ್ವಾ? ನೋಡಿ, ಮಾರ್ಸ್ ಅಲ್ಲಿ ಯಾವ ರೀತಿ ಒಂದು ಸರ್ಫೇಸ್ ಇದೆ ಅಂತ ಇಲ್ಲಿ ಕ್ರಿಯೇಟ್ ಮಾಡಿದ್ದಾರೆ. ಮಾರ್ಸ್ ಅಲ್ಲಿ ಇದೇ ತರ ಒಂದು ಸರ್ಫೇಸ್ ಇರ್ತಕ್ಕಂಥದ್ದು. ಅಲ್ಲಿಗೆ ಒಂದು ರೋವರ್ನ ಕಳಿಸಿದ್ದಾರೆ ನಾಸೋದವರು. ಅದು ಯಾವ ರೀತಿ ಇದೆ ಅಂತ ಒಂದು ಜಸ್ಟ್ ಮಾಡಲ್, ಆ ಸರ್ಫೇಸ್ ಎಲ್ಲ ಯಾವ ರೀತಿ ಇದೆ, ರೋವರ್ ಅನ್ನೆಲ್ಲ ಯಾವ ರೀತಿ ಇದೆ ಅಂತ. ಓಕೆನಾ. ಅದರದ್ದೇ ಒಂದು ಡೆಮೋ ವಿಡಿಯೋ ಇದು. ಓಕೆನಾ. ಈ ಕಡೆ ನೋಡಿ, ಮತ್ತೆ ಟೆಸ್ಟ್ ಮಾಡಿರುತ್ತೆ. ಒಂದು ಪ್ಲೇಸ್ ಇಂದ ಅದರ ಪ್ಲೇಸ್ ಮೂವ್ ಆಗ್ತಾ ಇರುತ್ತೆ. ಓಕೆನಾ. ಅದು ಯಾವ ರೀತಿ ಇದೆ ಅಂತ ಒಂದು ಮಾಡಲ್. ಈ ಕಡೆ ನೋಡಿ, ಈ ಕಡೆ ರೊಟೇಟ್ ಆಗ್ತಾ ಇದಾವಲ್ವಾ? ಇದು ಹೈಸಿಸ್ ಸೋಲಾರ್ ಸಿಸ್ಟಮ್ ಅಂತ ಕರೀತೀವಿ. ಹಿಮದ ಸೌರಮಂಡಲ. ಇವೆಲ್ಲ ಹಿಮದಿಂದ ಕೂಡಿರ್ತಕ್ಕಂಥ ಉಪಗ್ರಹಗಳಾಗಿರ್ತವೆ. ಎಲ್ಲ ಹಿಮದಿಂದ ಕೂಡಿರ್ತಕ್ಕಂಥ ಉಪಗ್ರಹಗಳು. ऐसा है चांद का मर्क्यूरी का सरफेस ऐसा है. ಸನ್ನಿಂದ ಯಾವ ರೀತಿ ನಮ್ಮ ಅರ್ಥಕ್ಕೆ ಲೈಟ್ ಬರ್ತಾ ಇದೆ, ಅದರಿಂದ ನಮಗೆ ಪ್ರೊಟೆಕ್ಷನ್ ಆಗಿ, ಅಂದ್ರೆ ಒಂದು ರಕ್ಷಣಾ ಕವಚವಾಗಿ ನಮಗೆ ಅರ್ಥಕ್ಕೆ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನೋದು ಯಾವ ರೀತಿ ಇದೆ. ಓಕೆನಾ. मर्क्यूरी का वैसा ಇದು ಒಂದು ಲಾವಾ ಬರ್ತಾ ಇರ್ತಕ್ಕಂಥದ್ದು. ಅಂದ್ರೆ ಇದು ಬೆಂಕಿ ತರ ಆಚೆಗೆ ಬರ್ತಾ ಇರುತ್ತಲ್ವಾ, ಇದರಲ್ಲಿ ಲಾವಾ ಬರ್ತಾ ಇರುತ್ತೆ. ಓಕೆನಾ. ಇದು ಒಂದು ಹಿಮದ ಜ್ವಾಲಾಮುಖಿ. ಐಸ್ ಅನ್ನೋದು ಆಚೆಗೆ ಚಿಮ್ತಾ ಇರುತ್ತೆ. ಐಸಿ ವಾಲ್ಕೆನೋ ಅಂತ ಇದೆ. ನೋಡಿ, ಇಲ್ಲಿ ರೊಟೇಟ್ ಆಗ್ತಾ ಇದ್ರೆ ಇನ್ನೊಂದು ಇದು ಮರ್ಕ್ಯೂರಿ ಸ್ಮಾಲ್ ಪ್ಲಾನೆಟ್ ಅಲ್ವಾ? ಸನ್ನಿಗೆ ನೀರಿರ್ತಕ್ಕಂಥ ಪ್ಲಾನೆಟ್. ಇದರಲ್ಲಿ ಟೆಂಪರೇಚರ್ ಸಹ ಆಗಿರುತ್ತೆ. ಡೇಯಲ್ಲಿ ನೈಟ್ ಹೊತ್ತು -180 ಇರುತ್ತೆ. ಓಕೆನಾ. ಅಲ್ಲಿ ಅಟ್ಮಾಸ್ಫಿಯರ್ ಅನ್ನೋದು ಇರೋದಿಲ್ಲ. ನಾರ್ತ್ ಪೋಲ್ ಅಲ್ಲಿ ಇವನ್ನೆಲ್ಲ ಕ್ರೈಟರ್ಸ್ ಅಂತ ಕುಳಿಗಳು ಅಂತ ಕರೀತಾರೆ. ಅಲ್ಲಿ ಕೆಲವು ಕಡೆ ಸೂರ್ಯನ ಬೆಳಕು ಪಾಸ್ ಆಗುತ್ತೆ, ಯಾಕೆಂದ್ರೆ ತುಂಬಾ ಹಾಳು ಮತ್ತು ಅಗವಾಗಿರೋದ್ರಿಂದ
ಬೆಳಕು ಪಾತ್ರಗಳಲ್ಲಿ ಐಸ್ ಅದಕ್ಕೆ ಲ್ಯಾಂಡ್ ಆಫ್ ಐರನ್ ಐಸ್ ಅಂತ ಕರೀತಾರೆ ಅದು ಸುಮಾರು 85 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ ಒಂದು ಕೈಗೆ. ಅದನ್ನ 1 ಸೆಂಟಿಮೀಟರ್ಗೆ 1 ಕಿಲೋಮೀಟರ್ಗೆ 1 ಸೆಂಟಿಮೀಟರ್ ಅಂತ ಒಂದು ಸ್ಕೇಲ್ ಮಾಡಲಿಕ್ಕೆ ಕನ್ವರ್ಟ್ ಮಾಡಿ ಮೇಲೆ rotate ಆಗ್ತಾ ಇದೆ. ಅದು ಸೌರ್ ಪೋಲ್ ಅಂತ ಕೇಳಿಸ್ಕೊಂಡ್ರು ಅಲ್ಲಿ ಏನಕ್ಕೆ ಬಂದಿರೋದು ಆನ್ ಮಾಡಿದ್ಯಾ? Humanity proved that we could walk on the moon. The Apollo 17 astronauts blasted off. Most people thought we would return soon. But we didn't. Apollo hardware sits abandoned on the lunar surface for more than 40 years now. Relics of another time. For many of us, the space race seems like ancient history. Some people miss the glory days of Apollo's explorations. Others think the missions never even happened. Children who once played at being astronauts have grown up, had children and even grandchildren of their own. Now, the next generation of explorers will make the journey. Before launch, these teams will have tested each and every component. Every gram must earn its place. They'll run each calculation over and over again. Each team knows they'll only get one chance, one shot at the moon. Who will make this daring attempt to win the prize? Which spacecraft will survive the 400,000-kilometer journey? Which team is going to land on the moon? Connection to land are lost. We still have no status update. We're down safe and on the moon. What message will the successful team send home? The first
मतलब सर पूरा बच्चों ने आइटम काउंट कर लिया बराबर देख लिया आइटम बराबर है भाई 32. But beneath the surface, it is an arena for constant life and death struggles, where not everything is quite as it seems. A predatory lionfish on the hunt for shrimp and small fish. ಇಲ್ಲಿ ನೋಡಿ ಎವ್ರಿವನ್ कुछ दिख रहा ही नहीं मेरे नहीं वीडियो में आता छोड़ अच्छा अच्छा तकले
Parvati seeing Adiyogi reveling in ecstatic state said, I want to have what you have. Show me the way. पहाड़ के ऊपर क्या कारण लगता है? पकड़ रहा हूँ। Baby,